ನಮಸ್ಕಾರ. ನಮಸ್ತೆ. ಏನು ಸಮಸ್ಯೆ ಇತ್ತು ಅಂತ ಬಂದಿದ್ರಿ? ಅದೇ ಕೈಯೆಲ್ಲನೂ ಸ್ವಲ್ಪ ನಡುಕ ಇತ್ತು ಮತ್ತು ಊಟ ಸೇರ್ತಿರ್ಲಿಲ್ಲ. ಜೋರಾಗಿ ಮಾತಾಡಿ. ಊಟ ಸೇರ್ತಿರ್ಲಿಲ್ಲ ಅಂತ ಇದು ಬಂದಿದ್ದು. ಅದೇ ಇವಾಗ ಮದ್ದಿಡಿ ಆಗಿದೆ ಅಂತ ಹೇಳಿದ್ರಲ್ವ ನೀವು. ನಿಮ್ಗೆ ಯಾರು ಹೇಳಿದ್ರು ಫಸ್ಟ್ ಮದ್ದಿಡಿ ಆಗಿದೆ ಅಂತೇಳಿ? ನಾನು ಪ್ರಶ್ನೆ ಮಾಡ್ಕೊಂಡಾದ್ಮೇಲೆ ಕುಂಡ್ಲಿ ನೋಡಿಕೊಂಡು ಅದು ಮಾಡ್ಕೊಂಡಿದ್ದದು. ಅವಾಗ ಗೊತ್ತಾಗಿದ್ದು ನನಗೆ ಹಿಂಗಾಗಿದೆ ಅಂತ. ನೀವು ಅಸ್ಟ್ರಾಲಜಿ ಸ್ಟಡಿ ಮಾಡ್ತಿದ್ದೀರಾ? ಹೌದೌದು. ಹಾಂ, ಓಕೆ. ಇವಾಗ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ದಿವಸ ಆಯ್ತಲ್ಲ, ಈಗ ಹೇಗೆ ಅನಿಸ್ತಿದೆ? ನೀವು ಮೊದಲು ಬಂದಿದ್ದಕ್ಕೋ ಇವಾಗ ಬಂದಿರೋದಕ್ಕೂ ಏನಾದರೂ ವ್ಯತ್ಯಾಸ ಆಗಿದೆಯಾ? 60 to 70% ಎಲ್ಲ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ. ಕೈ ನಡ್ಕಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಮತ್ತು ಹೊಟ್ಟೆ ಜೀರ್ಣ ಆಗೋದೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಅದು ಜೀರ್ಣ ಆಗೋದು ಇಂಪ್ರೂವ್ ಆಗಿದೆ, ಕೈ ನಡ್ಕಲ್ಲ ಕಮ್ಮಿ ಆಗಿದೆ ಅಂತ. ಫಸ್ಟ್ ಬಂದಾಗ ನಿಮ್ಗೆ ಏನಂತ ಅನ್ನಿಸ್ತಿತ್ತು? ನನಗೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಒಂಥರ ಊಟ ಸೇರ್ತಾನೆ ಇರಲಿಲ್ಲ, ಒಂಥರ ವಾಕರಿಕೆ ಥರ ಆಗೋದು, ಮತ್ತು 2 ವಾರ ಹಶ್ವಾಗ್ತಿರ್ಲಿಲ್ಲ. ಅದಾದಮೇಲೆ ಸ್ವಲ್ಪ ನನಗೆ ಒಂಥರ ಮನಸ್ಥಿತಿನೂ ಅಷ್ಟೊಂದು ಲೈಟಾಗಿ ಡಿಪ್ರೆಷನ್ ಥರ ಫೀಲ್ ಆಗೋದು ನನಗೆ, ಆ ಥರ ಇದೆ ನನಗೆ ಅಂತ. ಅದೊಂದು ನೆಗೆಟಿವ್ ಇತ್ತು ಅಷ್ಟೇ, ಆ ಥರ ಇತ್ತು. ಮತ್ತು ಕೈ ನಡ್ಕ ಬರ್ತಿತ್ತು, ಸಿಕ್ಕಾಪಟ್ಟೆ ಕೈ ನಡ್ಕ ಇತ್ತಲ್ಲ. ಎಕ್ಸಸೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ವೆಯ್ಟ್ ಎತ್ತಿದ್ರೆ ನಡ್ಕ ಆಗೋದು. ಇವಾಗೊಂದು 70% ನಾರ್ಮಲ್ ಆಗಿ ಫೀಲ್ ಆಗ್ತದೆ. ಸ್ಟಾರ್ಟಿಂಗು ಈಗ ಔಷಧಿ ಕೊಟ್ಟಿದ್ನಲ್ಲ ನಾನು, ಪ್ರಸಾದ ಕೊಟ್ಟಿದ್ನಲ್ಲ, ಅದು ನೀವು ತಗೊಂಡಾಗ 1-2 ದಿನ ಹೇಗೆ ಅನ್ನಿಸ್ತು ನಿಮಗೆ? ಫಸ್ಟ್ ಡೇ ತೊಗೊಂಡಾಗ ಸ್ವಲ್ಪ ತುಂಬ ಬಾಯಾರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೀಟ್ ಇದೆ, ಬಾಯಾರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮೊದಲನೇ ದಿವಸದಿಂದನೇ ನನಗೆ ಜೀರ್ಣ ಆಗೋಕ್ಕೆ ಸ್ಟಾರ್ಟ್ ಆಯಿತು, ತೇಗು ಬರೋದು, ಇದಾಗೋದು, ಆ ಥರ ಸ್ಟಾರ್ಟ್ ಆಯಿತು ಜೀರ್ಣ ಆಗೋಕ್ಕೆ. ಬಟ್ ಸ್ವಲ್ಪ ಹೀಟ್ ಜಾಸ್ತಿ ಅನಿಸ್ತಿತ್ತು, ಬಟ್ ಬಾಯಾರಿಕೆ ತುಂಬ ಆಗುತ್ತೆ. ಒಂದು ಆಲ್ಮೋಸ್ಟ್ 2-3 ಡೇಸ್ ಚೆನ್ನಾಗಿ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಜ್ವರ ಬಂದು ಹೋಗೋದು ಆಗ್ತಿತ್ತು. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ಗೆಲ್ಲೂ ಜ್ವರ ಬರ್ತಿರ್ಲಿಲ್ಲ, ಏನೂ ಆಗ್ತಿಲ್ಲ. ಥರ್ಡ್ ಟೈಮ್ಗೆಲ್ಲೂ ಆಮೇಲೆ ನಾರ್ಮಲ್ ಆಗಿ ಫೀಲ್ ಆಗ್ತಿತ್ತು. ನಾನು ಮೊದಲೇ ಹೇಳಿ ಕಳಿಸಿದ್ನಲ್ಲ ನಿಮಗೆ, ಅದು ತಗೊಂಡಾಗ ಕೆಲವೊಬ್ಬರಿಗೆ ಏನಾಗುತ್ತೆ, ಜ್ವರ ಬರುತ್ತೆ, ತಲೆ ಸುತ್ತ ಬರೋದು. ಅದು ಕ್ಲಿಯರ್ ಆಗಬೇಕಾದ್ರೆ 1, 2 ಅಥವಾ 3 ವಾರ ಕಂಟಿನ್ಯೂಸ್ ಆಗಿ ಬರುತ್ತೆ. ಅದಾದಮೇಲೆ ಸ್ಟಾಪ್ ಆಗುತ್ತೆ, ನಾರ್ಮಲ್ ಆಗ್ತೀರಾ ಅಂತ ಹೇಳಿದ್ನಲ್ವಾ? ಸೇಮ್ ಅದೇ ಥರನೇ ಆಯ್ತಲ್ಲ. ಕೆಲವೊಬ್ಬರಿಗೆ ಒಂದು 5 ವಾರಕ್ಕೆ ರಿಸಲ್ಟ್ ಬರುತ್ತೆ, ಕೆಲವೊಬ್ಬರಿಗೆ 2 ತಿಂಗಳು 3 ತಿಂಗಳು. ನಿಮಗೆ ಬೇಗ ರಿಸಲ್ಟ್ ಬಂದಿದೆ. ತಗೊಂಡು ಫಸ್ಟ್ ಡೇಗೆನೆ ನನಗೆ ಜೀರ್ಣ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು 2-3 ಟೈಮ್ಸ್ ತೊಗೊಂಡಾದ್ಮೇಲೆ ಕೈ ಇದು ಸ್ವಲ್ಪ ಫೀಲ್ ಆಗ್ತೈತೆ, ಎನರ್ಜಿ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಸ್ವಲ್ಪ ಅದು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಆ ಥರ ಏನು ವೈಬ್ರೇಷನ್ ನಡ್ಕಾಗೋದಾಗಲಿ ಏನಾಗೋದು ಅನಿಸ್ತಿಲ್ಲ ಅಷ್ಟೇ. ಓಕೆ. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಈಗ ನೆನ್ನೆ ಹುಣ್ಣಿಮೆ ಆಯ್ತಲ್ವಾ, ಅವಾಗ ಏನು ಮಾಡಬೇಕು ಅಂದರೆ, ನೀವು ಪ್ರೇಯರ್ ಮಾಡ್ಕೊತಾ ಇರಬೇಕು. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ನಂಗೆ ತುಂಬ ಇಷ್ಟ, ಇಂತಹ ಒಂದು ಸಮಯದಲ್ಲಿ ನಂಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ಕೊತಾ ಇರಬೇಕು. ಅದು ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ನಿಮಗೆ. ಒಟ್ನಲ್ಲಿ ನಿಮಗೆ ಖುಷಿ ಆಗಿದೆಯಾ ಈಗ? ರಿಕವರಿ ಆಗ್ತಿದ್ದೀರಾ? ಓಕೆ. ಈಗ ಮಿಕ್ಕಿದ್ದು ಇದನ್ನೆಲ್ಲ ತೊಗೊಂಬಿಡಿ, ಇನ್ನಷ್ಟು ಎಲ್ಲ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಓಕೆ.